ಚುನಾವಣಾ ಅಖಾಡದಲ್ಲಿ ಆಪ್ತ ಗೆಳೆಯರ ಮಧ್ಯೆ ಮಹಾ ಬಿರುಕು. ಶ್ರೀರಾಮುಲು ವಿರುದ್ಧ ಮಾಜಿ ಜನಾರ್ದನ ರೆಡ್ಡಿ ಬಹಿರಂಗ ಸಿಟ್ಟನ್ನ ಹೊರಹಾಕಿದ್ದಾರೆ. ಕುಚಿಕು ಗೆಳೆಯ ಸಹೋದರನಂತಿದ್ದ ರಾಮುಲು ಈಗ ವಿಲನ್ ಆಗಿದ್ದಾರೆ. ಯುದ್ಧಕ್ಕೆ ನಿಂತಾಗ ಸ್ನೇಹಿತರು ಅಣ್ಣ ತಮ್ಮಂದಿರನ್ನ ನೋಡಬಾರದು ಶ್ರೀಕೃಷ್ಣ ಹೇಳಿದ್ದಾನೆ ಅಂತಾನೆ ರಾಮುಲು ಸೋಮಶೇಖರ್ ಮೇಲೆ ಸಿಟ್ಟನ್ನ ಹೊರಹಾಕಿದ್ದಾರೆ ಜನಾರ್ದನ ರೆಡ್ಡಿ. ನಾನು ಇಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ, ಮತ್ತೆ ಬಿಜೆಪಿಗೆ ಹೋಗೋದಿಲ್ಲ ಅಂತ ಗಾಲಿಗಾರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂತರ ಸುಷ್ಮಾ ಸ್ವರಾಜ್ ಬಂದ್ರು, ಸೋನಿಯಾ ಗಾಂಧಿ ಬಂದ್ರು, ನಾಮಿನೇಷನ್ ಹಾಕಿದ್ರು. ಅಲ್ಲಿಂದ ಸುಷ್ಮಾ ಸ್ವರಾಜ್ ನೇರವಾಗಿ ಬಂದಿದ್ದು ನನ್ನ ರಾಧಿಕಾ ಟಾಕೀಸ್ ಎದುರುಗಡೆ ಇರುವಂತ ಎನೋಬಲ್ ಆಫೀಸ್ಗೆ. ಅವ್ರ ಜೊತೆಯಲ್ಲಿ ಘಟಾನುಘಟಿ ನಾಯಕರುಗಳು ಅರುಣ್ ಜೇಟ್ಲಿ ಅವರು, ವೆಂಕಯ್ಯ ನಾಯ್ಡು ಅವರು, ಹೆಸರುಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಲೀಡರ್ಗಳು ಕೂಡ ಬಂದು ಅವರಿಗೆ ಸುಷ್ಮಾ ಸ್ವರಾಜ್ಗೆ ನಾಮಿನೇಷನ್ ಆದ ತಕ್ಷಣ ಅಲ್ಲಿರುವಂತವರು ಹೇಳ್ತಾ ಇದ್ರು, ಶ್ರೀರಾಮುಲು ನಾಮ ಮಾತ್ರಕ್ಕೆ, ಆದ್ರೆ ಶ್ರೀರಾಮುಲು ಬೆನ್ನಿ ಹಿಂದೆ ಇರೋದು ಜನಾರ್ದನ್ ರೆಡ್ಡಿ. ನೀವು ಜನಾರ್ದನ್ ರೆಡ್ಡಿ ಅವ್ರ ಸಹಕಾರ ಅವ್ರನ್ನ ನೀವು ಪೂರ್ತಿ ಫೀಲ್ಡ್ ಗೆಲ್ಲಿಸಿದ್ರೆ ನೀವೇನಾದ್ರೂ ಗೆಲ್ಲೋದಕ್ಕೆ ಅವಕಾಶ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ನೀವು ಫೀಲ್ಡ್ ಗೆಲ್ಲಿಸಬೇಕು ಅಂತ ಹೇಳಿ. ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಬಹಳಷ್ಟು ಮಂದಿ ಬೇಕಂತೇಳಿ ಜನಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇರೋದು. ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಜೊತೆಯಲ್ಲಿ ಹೈಕಮಾಂಡ್ಗಳೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೇನು ನಾಳೆ ಸಾಲ್ವ್ ಆಗ್ಬಿಡುತ್ತೆ, ನಾಡಿದ್ದು ಸಾಲ್ವ್ ಆಗ್ಬಿಡುತ್ತೆ ಅಂತ ಹೇಳಿ ಹೇಳುವಂಥದ್ದು, ಅಥವಾ ಬಂಧು ಬಳಗದಲ್ಲಿ ಏನಾದರೂ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಅನ್ನುವಂಥದ್ದು, ಇವೆಲ್ಲ ಕೂಡ ಯಾವತ್ತೂ ಕೂಡ ನಾನು ನನ್ನ ಜೀವನದಲ್ಲಿ ನನ್ನ ಬಾಯಲ್ಲಿ ಒಂದು ಮಾತು ಯಾವುದು ಬರಬಾರದು. ಅದು ಬಂತು, ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಅಂತಂದ್ರೆ ಅದನ್ನ ನಾನು ಹಿಂದಕ್ಕೆ ತಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ ಜೀವನದಲ್ಲಿ. ಏನ್ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ, ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಪಡೆದಿರೋನು ವೀರನೂ ಅಲ್ಲ, ಅವನು ಸೂರ್ಯನೂ ಅಲ್ಲ ಅಂತ ಹೇಳಿ. ಆ ರೀತಿ ಯಾವತ್ತಾದ್ರೂ ಕೂಡ ನಾನು ಒಂದು ಹೆಜ್ಜೆಯನ್ನ ನಾನು ಮುಂದೆ ಇಟ್ಟರೆ ಹಿಂದಕ್ಕೆ ತಕೊಳ್ಳೋ ಪ್ರಶ್ನೆನೇ ಇಲ್ಲ. ನನ್ನ ಮೇಲೆ ಪ್ರೀತಿ, ಅಭಿಮಾನ, ನಂಬಿಕೆ ಇಟ್ಕೊಂಡು ಬಂದಿದ್ದೆ. ಯಾರು ನನ್ನ ಜೊತೆಯಲ್ಲಿ ಬರ್ತಾರೋ ಅವರೇ ನನ್ನ ಅಣ್ಣ ತಮ್ಮಂದಿರು, ಅವರೇ ನನ್ನ ಬಂಧು ಬಳಗ, ಅವರೇ ನನ್ನ ತಂದೆ ತಾಯಿ. ನನಗೆ ಯಾರು ಬಂದಿಲ್ಲ ಅಂತಂದ್ರೆ, ಇವತ್ತು ನಾವು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ನಾವು ರೈಲಲ್ಲಿ ಪ್ರಯಾಣ ಮಾಡ್ತಾ ಇರೋ ಟೈಮಲ್ಲಿ ನಾವು ಬೆಂಗಳೂರಿಂದ ನಾವು ಬಳ್ಳಾರಿಯಿಂದ ಡೆಲ್ಲಿಗೆ ಹೋಗ್ಬೇಕಂತ ನಾವು ಪ್ರಯಾಣ ಮಾಡ್ತೀವಿ. ಮಾಡೋ ಟೈಮ್ನಲ್ಲಿ ಕೆಲವೊಬ್ಬರು ನಮಗೆ ಟ್ರೈನಲ್ಲಿ ಪರಿಚಯ ಆಗ್ತಾರೆ, ಅಥವಾ ನಮ್ಮ ಜೊತೆಯಲ್ಲಿ ನಮ್ಮೂರಿಂದಾನೇ ಪ್ರಯಾಣ ಮಾಡ್ತಾರೆ. ಕೆಲವೊಬ್ರು ಈ ನೆಕ್ಸ್ಟ್ ಸ್ಟೇಷನ್ ಬಂದ ತಕ್ಷಣ ಅಲ್ಲಿ ಕೆಲಸ ಇದೆ ಅಂತೇಳಿ ಇಳಿದು ಹೋಗ್ತಾರೆ. ಕೆಲವೊಬ್ರು ಇದ್ರೆ ಪ್ರಯಾಣ ಮಾಡ್ತಾ ಮಾಡ್ತಾ ಕೆಲವೊಬ್ರು ಜೊತೆಯಲ್ಲಿ ಬರ್ತಾ ಇರ್ತಾರೆ, ಕೆಲವೊಬ್ರು ಇಳಿದು ಹೋಗ್ತಾರೆ. ಕೆಲವೊಬ್ಬರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತಂದಾಗ ನಾವೇನ್ ಚೆನ್ನಾಗಿದ್ದೀವಿ, ನಮ್ಗೆ ಯಾಕೆ ಇವನ್ ತಂಟೆ ಅಂತ ಹೇಳಿ ಕೂಡ ದೂರ ಹೋಗಿರ್ತಾರೆ. ಅವ್ರ ಬಗ್ಗೆ ನೀವು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಇವತ್ತು ಏನೇ ಇದ್ರೂ ಕೂಡ ಆ ಭಗವಂತ ನಮ್ಮ ಜೊತೆಯಲ್ಲಿ ಇರಬೇಕು. ಭಗವಂತ ಒಬ್ಬನ ಜೊತೆಯಲ್ಲಿದ್ರೆ ಆ ಭಗವಂತ ಇರೋದಕ್ಕೆ ನೀವೆಲ್ಲ ಇಷ್ಟು ಮಂದಿ ನಿಮ್ಮ ಮನಸ್ಸಲ್ಲಿ ಜನಾರ್ದನ್ ರೆಡ್ಡಿ ಅಂತ ಹೇಳಿ ಇವತ್ತು ನೀವು ಇಷ್ಟು ದೂರ ಬಂದಿದ್ದೀರಿ. ಇನ್ನು ಜೆಡಿಎಸ್ನ ಕುಮಾರಸ್ವಾಮಿ ಮೇಲೂ ಜನಾರ್ದನ ರೆಡ್ಡಿ ಸಿಟ್ಟನ್ನ ಹೊರಹಾಕಿದ್ದಾರೆ. ಮೈತ್ರಿ ಸರ್ಕಾರದ ಘಟನೆಯನ್ನ ಎಲೆಕ್ಷನ್ ಅಖಾಡದಲ್ಲಿ ಬಿಚ್ಚಿಟ್ಟಿದ್ದಾರೆ ರೆಡ್ಡಿಗಾರು. ನಮ್ಮವರೇ ನನ್ನನ್ನ ಬಳ್ಳಾರಿಯಿಂದ ಹೊರದಬ್ಬಿಸಿದ್ರು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಕಾಲದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ನಾನು ಫೈಟ್ ಮಾಡುವಂತ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಡೆಲ್ಲಿಯಿಂದ ಬಂದ್ರು. ಇವತ್ತು ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ. ಈ ರೀತಿ ನೀನು ಆರೋಪಗಳು ಮಾಡ್ಬಿಟ್ಟಿದ್ದಿ, ಬಹಳ ತೊಂದರೆ ಆಗುತ್ತೆ ಜನಾರ್ದನ್. ನನ್ನ ಮಗ, ನೀನು ಪಕ್ಷದಲ್ಲಿ ನೀನು ಉಳ್ಕೋಬೇಕು. ನೀನು ಯಾವುದೇ ಒಂದು ಕಾರಣಕ್ಕೂ ಕೂಡ, ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀನು ಏನು ನನ್ನ ಆವೇಶದಲ್ಲಿ ಒಂದು ಮಾತನ್ನು ಹೇಳ್ಬಿಟ್ಟೆ ಅಂತ ಹೇಳಿ ನಿನ್ನ ಸಸ್ಪೆನ್ಷನ್ ಹಿಂದಕ್ಕೆ ಪಡಿಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ನಾನು ನಿನ್ನ ಭವಿಷ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ನೋಡ್ಬೇಕಂತ ಆಸೆ ಇದೆ. ನೀನು ಬಹಳ ತಪ್ಪು ಮಾಡ್ಬಿಟ್ಟಿದ್ದೀನಿ, ನೀನು ಫಸ್ಟ್ ಈ ಸ್ಟೇಟ್ಮೆಂಟ್ ವಿತ್ಡ್ರಾ ಮಾಡ್ಬೇಕು ಅಂತಂದ್ರು. ನಾನು ಹೇಳಿದೆ, ಮೇಡಮ್ ನಾನು ನಿನ್ನ ಮಗನಾಗಿ ಉಳ್ಕೊತೀನಿ, ನನಗೆ MLA ಬೇಡ, MP ಬೇಡ, ನಾನು ಅವ್ರ ಮೇಲೆ ಏನ್ ಫೈಟ್ ಮಾಡ್ತಾ ಇದ್ದೀನೋ ಅದರಿಂದ ನಾನು ಹಿಂದಕ್ಕೆ ತರ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನನ್ನ ಸ್ಟೇಟ್ಮೆಂಟ್ ನಾನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಆ ತಾಯಿಗೆ ನಾನು ಹೇಳ್ಬಿಟ್ಟೆ ಅವತ್ತು.